ಇಂದು ಜರುಗಿದ ಸರ್ಕಾರಿ ನೌಕರರ ಸರ್ವೋತ್ತಮ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆಗಮಿಸಿದ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಇಲ್ಲಿನ ಸಂಸದರು ಹಾಗೂ ಇಲ್ಲಿನ ದಕ್ಷ ಜಿಲ್ಲಾ ಆಡಳಿತಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಎಲ್ಲ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಇವತ್ತ ಈ ಒಂದು ಸರ್ಕಾರಿ ನೌಕರರ ಒಂದು ಪ್ರಶಸ್ತಿಯನ್ನ ಪಡೆಯಲು ಹೆಮ್ಮೆ ಅನಿಸ್ತಾ ಇದೆ. ಈಗ ತಾನೇ ಕಾರ್ಯಕ್ರಮದ ಉದ್ಘಾಟನಾ ಮಾತುಗಳಲ್ಲಿ ಹೇಳಿದಂತೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ತಮ್ಮ ಹೊಣೆಗಾರಿಕೆ ಮತ್ತು ಸಮನ್ವಯತೆ ಮತ್ತು ಸಮಯ ಪ್ರಜ್ಞೆ ಇವುಗಳ ಒಂದು ತತ್ವವನ್ನ ಅನುಸರಿಸಿ ನಾವೆಲ್ಲರೂ ಇವತ್ತ ಕಾರ್ಯನಿರ್ವಹಿಸಬೇಕಾಗಿದೆ. ಪ್ರತಿ ವರ್ಷ ಈ ಒಂದು ಉತ್ತೇಜನ ನೀಡತಕ್ಕಂತ ಒಂದು ಕಾರ್ಯ ಸರ್ಕಾರಿ ನೌಕರರ ಸಂಘದಿಂದ ಒಂದು ಈ ಕಾರ್ಯಕ್ರಮ ಜರುಗ್ತಾ ಇದೆ. 2023, 2024, 2025ರ ಈ ಒಂದು ಕಾರ್ಯಕ್ರಮದಲ್ಲಿ 30 ಜನರಿಗೆ ಈ ಒಂದು ಪ್ರಶಸ್ತಿ ಲಭ್ಯ ಆಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲಾ ನೌಕರರು ಕೂಡ ಈ ಒಂದು ಸ್ಫೂರ್ತಿಯನ್ನ ಪಡೆದು ಕಾರ್ಯವನ್ನ ನಿರ್ವಹಿಸಿ ಗುಲ್ಬರ್ಗವನ್ನ ನಂಬರ್ 1 ಮಹಾನಗರವನ್ನ ಮಾಡಲಿಕ್ಕೆ ಎಲ್ಲರ ಒಂದು ಜನಪ್ರತಿನಿಧಿಗಳ ಒಂದು ಸರ್ಕಾರಿ ನೌಕರರ ಸಾರ್ವಜನಿಕರ ಸಹಕಾರದಿಂದ ಇದು ಯಶಸ್ವಿ ಆಗ್ಲಿಕ್ಕೆ ಇಂಥ ಕಾರ್ಯಕ್ರಮಗಳು ಜರುಗುತ್ತಿರುವುದು ಅತ್ಯಂತ ಸಂತೋಷ ಅನಿಸ್ತಾ ಇದೆ. ಇವತ್ತ ಈ ಪ್ರಶಸ್ತಿಯಲ್ಲಿ ಹೇಳಿದಂತೆ ಪ್ರತಿಯೊಬ್ಬರು ನಾವು ಸಾರ್ವಜನಿಕರ ಸೇವಕರು, ಆ ಒಂದು ಸೇವೆಯನ್ನ ನಾವು ಕಟ್ಟುನಿಟ್ಟಾಗಿ ಮಾಡ್ಲಿ. ನಾವು ನೀವು ಎಲ್ಲರೂ ಮಾಡ್ತಕ್ಕಂಥಕ್ಕೆ ಈ ಒಂದು ಉತ್ತೇಜನಕಾರಿ ಕೆಲಸ ಇವತ್ತ ಬಹಳ ಅತ್ಯಂತ ಶ್ಲಾಘನೀಯ ಅನಿಸ್ತಾ ಇದೆ. ಇದು ಬಹಳ ದಿನದಿಂದ 3 ವರ್ಷದಿಂದ ನೆನೆಗುದಿಗೆ ಬಿದ್ದಿತ್ತು. ಈ ಒಂದು ಕಾರ್ಯಕ್ರಮ ಮಾನ್ಯ ಜಿಲ್ಲಾ ಆಡಳಿತ ಇವತ್ತ ಇದನ್ನ ಪರಿಗಣಿಸಿ ಇವತ್ತ ನಾನು ಒಬ್ಬ ಆರೋಗ್ಯ ಇಲಾಖೆಯ ಸೇವಕನಾಗಿ ಇವತ್ತ ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಶರಣಬಸಪ್ಪ ಕ್ವಾಟ್ನಾಳ್ ಅವರ ಒಂದು ನೇತೃತ್ವದಲ್ಲಿ ಇದು ನಮ್ಮ ಆರೋಗ್ಯ ಇಲಾಖೆಯ ಎಲ್ಲರಿಗೂ ಇವತ್ತ 3 ವರ್ಷದ ಒಂದು ಹಾಗೆ ಇತರೆ ಇಲಾಖೆಗಳಿಗೂ ಕೂಡ ಇದು ಒಬ್ಬೊಬ್ಬರು ಅವರ ಒಂದು ಕಾರ್ಯವೈಖರಿಯನ್ನ ನೀಡಿ ಉತ್ತೇಜನ ನೀಡಿ ಇವತ್ತ ನಮ್ಮನ್ನ ಈ ಸನ್ಮಾನ ಸಮಾರಂಭಕ್ಕೆ ಅಣಿಗೊಳಿಸಿ ಇನ್ನೂ ಹೆಚ್ಚಿನ ಸಾರ್ವಜನಿಕರ ಸೇವೆಯನ್ನ ಕೈಗೊಳ್ಳುವಂತೆ ಇವತ್ತ ಮಾಡಿದ್ದಾರೆ ಅಂತ ನಾ ಹೇಳ್ತಾ ಇದ್ದೀನಿ. ಈಗ ನಾವು ಸಾರ್ವಜನಿಕ ವಲಯದಲ್ಲಿ ಇವತ್ತ ಪ್ರತಿಯೊಂದು ಸಮಸ್ಯೆಗಳು ಬಂದಾಗ ಅವರ ಒಂದು ತಾಳ್ಮೆ ಸಹನೆಯಿಂದ ವರ್ತಿಸಿ ಅವರ ಒಂದು ಸ್ಪಂದನೆ ಗೊಳಿಸ್ತಕ್ಕಂಥದ್ದು ಪ್ರತಿಯೊಬ್ಬ ಸರ್ಕಾರಿ ನೌಕರರ ಒಂದು ಕರ್ತವ್ಯ. ಈ ಒಂದು ಕರ್ತವ್ಯವನ್ನ ಇಂಥ ಸರ್ವೋತ್ತಮ ನಾವು ಪಡೆದರೆ ಇನ್ನ ಜವಾಬ್ದಾರಿ ಜಾಸ್ತಿ ಅಂತ ಹೇಳ್ತಾ ನನಗೆ ಈ ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೆ ನಾನು ಚಿರಋಣಿಯಾಗಿದ್ದೇನೆ ಅಂತ ಎಲ್ಲರಿಗೂ ನಮಸ್ಕಾರಗಳು. ಶಶಿಧರ್ ವಿ ಬಳೆ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ, ಕಾಳಗಿ ಸಮುದಾಯ ಆರೋಗ್ಯ ಕೇಂದ್ರ.